ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಹಳ್ಳಿ ಯಾವ ರೀತಿ ಇದೆ, ನಮ್ಮ ಹಳ್ಳಿ ಕಡೆ ಯಾವ ರೀತಿ ವಾತಾವರಣ ಇದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡ್ರಿ, ಇವಾಗ ನಾನು ನಮ್ಮ ಈ ಹೊಲದ ಕಡೆ ಹೋಗ್ತಾ ಇದ್ದೀನಿ. ಆದರೆ ನಮ್ಮ ಹೊಲದ ಹತ್ರಕ್ಕೆ ಹೋಗಲ್ಲ. ಹಾಗೆ ಸುಮ್ಮನೆ ಈ ಕಡೆ ಹೊರಗಡೆ ಬಂದಿದ್ದೀನಿ. ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಚೆನ್ನಾಗಿದೆ. ನಮಗೆ ಹಳ್ಳಿಗಳ ಕಡೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ನೀವು ನೋಡಿ ನಮ್ಮ ಹಳ್ಳಿ ಯಾವ ರೀತಿ ಇದೆ ಅಂತ ನೋಡಿ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ನಿಜವಾಗ್ಲೂ ಹಳ್ಳಿಗಳಂದರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಾವು ನಾವು ನಮ್ಮ ಹಳ್ಳಿಗಳ ಕಡೆ ನಾವು ಇರ್ತೀರಲ್ವ, ಕೆಲವೊಂದು ನಮಗೆ ಇಷ್ಟ ಆಗುತ್ತೆ, ಇನ್ನು ಕೆಲವೊಂದು ಸಾಮಾನ್ಯ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀರಿ. ಯಾರಾದರೂ ಒಬ್ರು ಕಮೆಂಟ್ ಮಾಡ್ತಾರಲ್ಲ, ಕಮೆಂಟ್ ಮಾಡೋದಾಗಲಿ ಅಥವಾ ನಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಬೇರೆ ಊರಿಂದ ಇವ್ರಿಗೆ ಬರ್ತಾರಲ್ಲ, ಅವ್ರು ಹೇಳ್ತಾರೆ ನಿಮ್ಮ ಮನೆ ಕಡೆ ಚೆನ್ನಾಗಿದೆ, ನಿಮ್ಮ ಊರಲ್ಲಿ ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ. ಆವಾಗ ನಮಗೂ ಅನಿಸುತ್ತೆ, ಹೌದಲ್ವಾ, ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿದೆ ಅಂತ. ನಮಗೆ ಸಾಮಾನ್ಯವಾಗಿ ಅಂದರೆ ನಾರ್ಮಲ್ ಆಗಿರೋವಂಥದ್ದು ಪ್ಲೇಸ್ಗಳೆಲ್ಲ ಅಂದ್ಕೊಂಡಿರ್ತೀರೋ, ಅವ್ರು ಹೇಳಿದ್ಮೇಲೆನೂ ನಮಗೆ ಖುಷಿಯಾಗುತ್ತೆ, ಹೌದು ಇದಿಷ್ಟು ಚೆನ್ನಾಗಿರುತ್ತೆ ಅಂತ. ನಾವು ಇಲ್ಲೇ ಹಳ್ಳಿಗಳ ಕಡೆನೇ ಇರ್ತೀರಲ್ವ ಫ್ರೆಂಡ್ಸ್, ಅದಕ್ಕೆ ಆ ಥರ ಅನಿಸುತ್ತೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದರು. ಹಾಗೆ ಎಲ್ಲ ಹೊರಗಡೆ ಸ್ವಲ್ಪ ಓಡಾಡ್ಕೊಂಡು ಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ನಾನು ಜಾಸ್ತಿ ಈ ಕಡೆ ಎಲ್ಲ ಬರೋದೇ ಇಲ್ಲ, ಅವರಿದ್ದರೆ ಮಾತ್ರ ನಾನು ಬರೋದು. ಯಾಕೆ ಅಂತಂದರೆ ಈ ಕಡೆ ಸ್ವಲ್ಪ ದಾರಿ ಇದೇನೋದು ಮಶಾಣಕ್ಕೆ ಹೋಗೋ ದಾರಿ ಮತ್ತು 3 ದಾರಿ ಅಂತಾರಲ್ಲ, ಅದು ಇರ್ತೈತೆ. ನನಗೆ ಜಾಸ್ತಿ ನಾನು ಈ ಕಡೆ ಎಲ್ಲ ಬರೋದಿಲ್ಲ. ಆವಾಗ ಹಸು ಇರೋ ಟೈಮಲ್ಲಿ ಹಸುವೆಲ್ಲ ಮೇಯಿಸೋದಕ್ಕೆ ಅಂತಲೇ ಈ ಕಡೆ ಹೊಡ್ಕೊಂಬರ್ತಾಯಿದ್ರಿ. ಇವಾಗ ಇಲ್ವಲ್ಲ, ನಾವು ಜಾಸ್ತಿ ಬರೋದಿಲ್ಲ, ಕಮ್ಮಿ. ಇವತ್ತು ಅವ್ರ ಮನೇಲಿರೋದಕ್ಕೆ ಹಾಗೆ ಸುಮ್ಮನೆ ಓಡಾಡ್ಕೊಂಡು ಬರೋಣ, ಹಾಗೆ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ರಿ. ನೋಡಿ ಫ್ರೆಂಡ್ಸ್, ಮಳೆ ಬರೋ ಥರ ಇದೆ. ಇನ್ನೇನು ಈ ಸರಿ ಮಳೆ ಬಂದರೆ ಹೊಲಗಳೆಲ್ಲ ಬಿತ್ತನೆ ಮಾಡಬೇಕು ಫ್ರೆಂಡ್ಸ್. ರಾಗಿ ಬೇಳೆ, ನಮ್ಮ ಕಡೆ ರಾಗಿ ಬೆಳೆ ಜಾಸ್ತಿನೇ ಅಂತಲೇ ಹೇಳ್ಬೋದು. ನಾವೂ ಅಷ್ಟೇ ರಾಗಿ ಬೆಳಿತೀರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡೋದಕ್ಕೆ ಜಾಗ ಮಾತ್ರ ನಮ್ಮ ಹಳ್ಳಿಗಳ ಕಡೆ ವಾತಾವರಣ ಅಷ್ಟೇ ಚೆನ್ನಾಗಿರುತ್ತೆ ಬಿಡಿ. ಸಿಟಿಗಳ ಕಡೆ ಒಂಥರ ಆದರೆ ನಮ್ಮ ಹಳ್ಳಿಗಳ ಕಡೆನೇ ಒಂಥರ ಇರುತ್ತೆ. ಹಾಗೆ ನಾನು ನಮ್ಮ ಯಜಮಾನ್ರು ಮಾತಾಡಿಕೊಂಡು ಈ ಕಡೆ ಎಲ್ಲ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ, ಇನ್ನೇನು ಮಳೆ ಬರುತ್ತೆ ಫ್ರೆಂಡ್ಸ್. ಈ ಸರಿ ಮಳೆ ಬಂದರೆ ಮಾತ್ರ ಹೊಲ ಬಿತ್ತನೆ ಮಾಡಬೇಕು. ಎಲ್ಲರೂ ಅವಾಗ ಎಷ್ಟು ಚೆನ್ನಾಗಿ ಎಲ್ಲ ಬಿತ್ತನೆಗಳು ಮಾಡೋದಕ್ಕೆ ಶುರು ಮಾಡಿರ್ತಾರೆ, ಎಲ್ಲ ಒಟ್ಟಿಗೆ ಅಂತ. ಅದು ನೋಡೋದಕ್ಕೆ ಚೆಂದ. ಆ ಟೈಮಲ್ಲಿ ನಾನು ಅದನ್ನೂ ಸಹ ವಿಡಿಯೋ ಮಾಡ್ತೀನಿ, ಯಾವ ಥರ ಬಿತ್ತನೆ ಮಾಡ್ತಾರೆ ಅಂತ. ಆವಾಗೆಲ್ಲ ನೇಗಿಲು ಮತ್ತು ಹಸುಗಳಿಂದ ಇರ್ತಾಯಿತ್ತು. ಇವಾಗ ಸ್ವಲ್ಪ ಚೇಂಜ್ ಆಗೋಗ್ಬಿಟ್ಟೈತೆ ಕಾಲ. ಯಾವಾಗಲೂ ಹೀಗೆ ಇರಲ್ವಲ್ಲ, ಬದಲಾವಣೆ ಆಗ್ತಾನೆ ಇರ್ತೈತೆ. ಹಾಗೆ ಇವಾಗ ಟ್ಯಾಕ್ಟ್ರಿಗಳಿಂದ ಉಳ್ತಾರೆ ಮತ್ತು ಬಿತ್ತನೆ ಮಾಡೋದು ಅದೇ ಬೇರೆ ಥರನೇ ಬಿತ್ತನೆ ಮಾಡ್ತಾರೆ. ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇನ್ನು ಈ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಶ್ರಾವಣ ಬಂತು ಅಂದರೆ ಇವಾಗ ಅಣಬೆಗಳು ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್. ನನಗಂತೂ ಅಣಬೆ ಜಾಸ್ತಿ ಸಿಗುತ್ತೆ, ನಮ್ಮ ಯಜಮಾನ್ರಿಗೆ ಸಿಕ್ಕಲ್ಲ. ನಮ್ಮ ಯಜಮಾನ್ರಿಗೆ ಪಕ್ಕದಲ್ಲಿದ್ರೂ ಅಷ್ಟೊಂದು ಕಾಣಿಸೋದಿಲ್ಲ ಅಣಬೆ. ನಾನೇನಾದರೂ ಅವ್ರ ಜೊತೆ ಹೋದರೆ ನನಗೆ ಜಾಸ್ತಿ ಸಿಕ್ಕೋದು. ಇನ್ನು ಬರೋ ತಿಂಗಳಿಂದ ಇನ್ನು ಅದು ಸಿಗುತ್ತೆ ಫ್ರೆಂಡ್ಸ್, ಅಣಬೆನೂ ಸಹ. ವರ್ಷಕ್ಕೊಂದು ಸರಿ ಬರುತ್ತೆ ಅಲ್ವಾ ಅಣಬೆ, ಈ ಕಡೆ ಮಾತ್ರ ಜಾಸ್ತಿ ಸಿಗುತ್ತೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ ಫ್ರೆಂಡ್ಸ್ ಅಣಬೆ, ಅದು ಹಾಕಿದ್ದೀನಿ ನೋಡಿ ಎಷ್ಟು ಅಣಬೆ ಸಿಕ್ಕಿದೆ ಅಂತ. ಅದರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಇದೆ ನೋಡಿ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಆ ಹಸಿರು ಮತ್ತು ಆ ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ಚೆನ್ನಾಗಿದ್ದರೆ ಪ್ಲೀಸ್ ಹೇಗಿತ್ತು ನಮ್ಮ ಹಳ್ಳಿ, ನಮ್ಮ ಊರು ಅಂತ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇಲ್ಲಿ ನೋಡಿ ನಮ್ಮ ಯಜಮಾನ್ರು ಮತ್ತು ಅವ್ರ ಜೊತೆ ಕೆಲ್ಸಕ್ಕೆ ಹೋಗೋರು. ಈ ಅಣ್ಣ ಹೆಸರು ಬಂದು ಆನಂದಣ್ಣ ಅಂತ.
ಇವರು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇದ್ದರು. ಅವರು ಮನೇಲಿದ್ದರೆ ಅವರು ಮತ್ತು ಕುರಿಗಳು ಮೇಕೆ ಅವ್ರ ಮನೆಯಲ್ಲಿ ತುಂಬ ಇದೆ. ಆ ಹೆಣ್ಣ ಕೆಲ್ಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇದ್ದರೆ ಈ ಥರ ಹೊರಗಡೆ ಕುರಿಗಳು ಮೇಕೆಗಳೆಲ್ಲ ಹೊಡ್ಕೊಂಬಂದು ಈ ಕಡೆ ಮೇಯಿಸ್ಕೊಂಡು ಇರ್ತಾರೆ. ಹಾಗೆ ಇವರು ಜೊತೇಲಿ ಸಿಕ್ಕಿದ್ರೆ ಇವ್ರು ಇಲ್ಲಿ ಮಾತಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನಾನು ಇದನ್ನೆಲ್ಲ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಎಷ್ಟು ಕುರಿಗಳಿದೆ ಅಂತ. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ನಾವು ತೊಗೊಬೇಕು ಕುರಿಗಳು ಅಂತ. ಆದರೆ ಇಷ್ಟೊಂದು ಕುರಿಗಳು ತೊಗೊಳಲ್ಲ, ಒಂದು 2 ಕುರಿಗಳು ತೊಗೊಂಡು ಮೇಯಿಸ್ತೀರಿ. ಇವರಾದರೆ, ಈ ಅಣ್ಣ ಆದರೆ ಸ್ವಲ್ಪ ಗಾಡಿ ಎಲ್ಲ ಇದೆ, ಮತ್ತು ಸೊಪ್ಪೆಲ್ಲ ತೊಗೊಂಬರೋದಕ್ಕೆ ಸರೋಗುತ್ತೆ. ಆದರೆ ನಮ್ಮ ಮನೇಲಿ ಗಾಡಿ ಇಲ್ಲ, ನಮ್ಮ ಯಜಮಾನ್ರು ಬೇರೆ ಅವರು ಗಾಡಿ ಓಡಿಸೋದಿಲ್ವಲ್ಲ, ಅದಕ್ಕೆ 2 ಕುರಿ ಸಾಕು ನಮಗೆ. ವರ್ಷಕ್ಕೆ 6 ತಿಂಗಳಿಗೊಂದು ಸರಿ ಅದನ್ನ ಮೇಯಿಸ್ಬಿಟ್ಟು ಮಾರಿದ್ರೆ ಒಂದು ಒಳ್ಳೆ ಲಾಭ ಅಂತ ಹೇಳಿ ಈ ಸರಿ ನಮ್ಮ ಯಜಮಾನ್ರೂ ಕುರಿಗಳು ಮೇಯಿಸ್ಬೇಕು ಅಂತ ಇದ್ದಾರೆ. ನೋಡಬೇಕು ಫ್ರೆಂಡ್ಸ್, ತೊಗೊಂಬರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇನ್ನು ಈ ಮಳೆ ಬಂದರೆ ಇನ್ನೆಲ್ಲ ಹೊಲಗಳೆಲ್ಲ ಬಿತ್ತನೆ ಮಾಡೋಕ್ಕೆ ಶುರು ಮಾಡ್ತಾರೆ, ರಾಗಿ ಬಿತ್ತನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಶ್ರಾವಣಗಳಲ್ಲಿ ಒಬ್ಬೊಬ್ಬರು ಶ್ರಾವಣಗಳಲ್ಲಿ ಬಿತ್ತನೆ ಮಾಡ್ತಾರೆ ಈ ಮಳೆ ಸ್ಟಾರ್ಟ್ ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ಇದು ನಮ್ಮರು ದಾರಿ, ಅಂದರೆ ಮನೆಗೆ ಹೋಗೋ ದಾರಿನ ತೋರಿಸ್ತಾ ಇರೋದು ನಾನು. ಆ ಕಡೆ ಲೇಔಟ್ ಇದೆ, ಆ ಲೇಔಟಿಂದ ಆ ಕಡೆ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ, ತೋಟಗಳೆಲ್ಲ ಇದೆ ಆ ಕಡೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ದೂರದಲ್ಲಿ ಆಲದ ಮರ, ಆ ಆಲದ ಮರದ ಹತ್ರ ಒಂದು ಹೋದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ದೂರ ಅಂದ್ಬಿಟ್ಟು ನಾನು ಹೋಗಿಲ್ಲ ಅಷ್ಟೇ. ಇಲ್ಲಿ ನೋಡಿ ನಮ್ಮ ಯಜಮಾನ್ರ ಜೊತೆ ಆ ಅಣ್ಣ ಮತ್ತು ಇನ್ನೊಬ್ಬರು ಅವರೆಲ್ಲ ಮಾತಾಡ್ತಾ ಇದ್ದಾರೆ, ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ, ಏನಾಯಿತು ಅಂತ ಅವರವರೇ ಮಾತಾಡ್ಕೊಂಡಿದ್ದಾರೆ. ಇನ್ನು ಈ ಕಡೆ ಬಂದರೆ ಮಶಾಣ ಇದೆ, ಮಶಾಣ ಕಡೆ ಆ ಕಡೆ ಹೋಗಲ್ಲ. ಇನ್ನು ಆ ಕಡೆ ಹೋದರೆ ನಮಗೆ ಹೊಲನೂ ಇರುತ್ತೆ, ಆ ಹೊಲದ ಕಡೆ ನಾವು ಹೋಗೋದಿಲ್ಲ. ನಾನು ಹಾಗೆ ಈಗ ಸುಮ್ಮನೆ ನೋಡಿಕೊಂಡು ಈ ಕಡೆಲ್ಲ ಬರೋಣ ಅಂತಂದ್ಬಿಟ್ಟು ಬಂದಿರೋದು ಅಷ್ಟೇ. ಈ ಕೆರೆ ಕಡೆ, ಅಂದರೆ ಕೆರೆವರೆಗೂ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮದು ಹೊಲ. ಈ ಕಡೆ ಬಂದರೆ ಇದು ಕೆರೆ, ಚಿಕ್ಕದು ಕೆರೆ, ಏನು ದೊಡ್ಡ ಕೆರೆ ಏನಿಲ್ಲ. ಇದು ಚಿಕ್ಕ ಕೆರೆ ಅಂತಾರೆ, ದೊಡ್ಡ ಕೆರೆ ಬಂದು ಇನ್ನೂ ಸ್ವಲ್ಪ ಆ ಕಡೆ ಹೋಗಬೇಕು. ನಾನು ಇದುವರೆಗಿನ ದೊಡ್ಡ ಕೆರೆ ನೋಡಿಲ್ಲ, ಇದನ್ನು ಚಿಕ್ಕ ಕೆರೆ ಅಂತಲೇ ಕರೀತಾರೆ ನಮ್ಮೂರಲ್ಲಿ. ಈ ಕಡೆ ಬಂಡೆಗಳು ಜಾಸ್ತಿ ಇದೆ ಫ್ರೆಂಡ್ಸ್. ಬಂಡೆಗಳು ಅಂತಂದರೆ ಈ ತೋಟಗಳಲ್ಲಿ ಮತ್ತು ನಾವು ಹೊಲ ಮಾಡ್ತಿರಲ್ಲ ಅಲ್ಲೆಲ್ಲ ಬಂಡೆಗಳಿರುತ್ತೆ. ಆವಾಗ ನಮಗೆ ಸ್ವಲ್ಪ ಹೊಲ ಉಳಿಸೋದಕ್ಕೆಲ್ಲ ಕಷ್ಟ ಆಗ್ತೈತೆ. ಈ ಬೇರೆ ಕಡೆ ಬಂಡೆಗಳಿದ್ರೆ ಅದು ನೋಡೋದಕ್ಕೆ ಚೆನ್ನಾಗಿರ್ತೈತೆ, ಯಾಕೆಂದರೆ ಅದೊಂಥರ ಏನೋ ಇದು ಈ ಪಿಕ್ಚರ್ಗಳಲ್ಲೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಕಲ್ಲು ಬಂಡೆ ಹತ್ರ ಬೆಟ್ಟದ ಥರ ಆ ಥರ ಕಾಣಿಸ್ತೈತೆ. ನೋಡಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲೆಲ್ಲ ತುಂಬಾ ಬಂಡೆ ಇದೆ. ಆದರೂ ಇವಾಗ ಇತ್ತೀಚೆಗೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ಬೋದು ಬಂಡೆಗಳು. ಮುಂಚೆ ಎಲ್ಲ ತುಂಬ ಇತ್ತು ಬಂಡೆಗಳು. ಆ ಕಡೆ ಹೋದರೆ ತುಂಬ ಬಂಡೆಗಳಿದೆ, ಆ ಕಡೆ ಅದು ಕಾಣಿಸಲ್ಲ, ಈ ಕೆರೆ ದಾಟಿ ಹೋಗಬೇಕು. ನೋಡಿ ಫ್ರೆಂಡ್ಸ್, ಮಳೆ ಬಂದರೆ ಇನ್ನು ಬರೋ ತಿಂಗಳಿಂದ ಮಳೆ ಸ್ಟಾರ್ಟ್ ಆದರೆ ಕೆರೆ ತುಂಬೋಗ್ಬಿಡ್ತೈತೆ. ಈಗ ಈ ಕೆರೆಯಲ್ಲಿ ಇಷ್ಟೇ ನೀರಿರೋದು. ಆ ಕಡೆ ಸೈಡು ರೋಡ್ ಬೇರೆ ಹೊಸ್ದಾಗಿ ರೋಡ್ ಆಗ್ತಾಯಿದೆ, ಲೇಔಟ್ ಒಂದಿದೆ. ಇಷ್ಟೇ ಫ್ರೆಂಡ್ಸ್ ನಮ್ಮೂರು, ನಾನು ಇಷ್ಟಕ್ಕೆ ಇಟ್ಕೊಂಡಿರೋದು. ಬೇರೆ ಆ ಕಡೆ ಎಲ್ಲ ಹೋಗಿಲ್ಲ, ಹೋಗಿದ್ರೆ ಇನ್ನೂ ಚೆನ್ನಾಗಿರುವಂಥ ಪ್ಲೇಸ್ಗಳೆಲ್ಲ ಇರ್ತಾಯಿತ್ತು. ಮಳೆ ಬಿದ್ದರೆ ಮಾತ್ರ ತುಂಬ ಹಸಿರು, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈ ರಾಗಿ ಬಿತ್ತನೆ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ಮೊಳಕೆ ಬರುತ್ತಲ್ಲ, ಅದೊಂದು ಅಷ್ಟುದ್ದ ಮೊಳಕೆ ಬಂದ ಮೇಲೆ ಅದು ನೋಡಿದ್ರೆ ಅದು ಫುಲ್ಲು ಎಲ್ಲಿ ನೋಡಿದ್ರೂ ಹಸಿರು ಹಸಿರು ಹಸಿರು, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ, ನಾನು ಮತ್ತೆ ನಿಮಗೆ ಸಿಗ್ತೀನಿ ಹೇಗಿದೆ ಅಂತ.
ಈಗ ಹಾಗೆ ಎಲ್ಲ ವಿಡಿಯೋ ಮಾಡಿಕೊಂಡು ಸರಿ ವಾಪಸ್ ಹೋಗೋಣ ಮನೆಗೆ. ಮಳೆ ಬರೋ ಥರ ಇತ್ತು, ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ರಿ. ಇಲ್ಲಿ ನೋಡಿ ನಮ್ಮ ಮನೆ ಕಾಣಿಸುತ್ತೆ ಫ್ರೆಂಡ್ಸ್, ಝೂಮ್ ಮಾಡಿದ್ದೀನಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ, ಅದು ನಮ್ಮದೇ ಮನೆ. ಇಲ್ಲಿಂದ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಈಗ ಹಾಗೆ ನಡ್ಕೊಂಡು ಇದನ್ನೆಲ್ಲ ನೋಡಿಕೊಂಡು ಹೋಗ್ತಾಯಿದ್ದೀರಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.